ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರೆ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗ್ಲಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡಿದಕ್ಕಾಗಿ ದೇವ್ರ ನಮಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಪ್ರೀತಿಸುವವರಿಗಾಗಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ರೋಮಪುರದ ಪತ್ರಿಕಾ 8ನೇ ಅಧ್ಯಾಯ 28ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮನ್ನು ಪ್ರೀತಿಯಿಂದ ದೇವ್ರು ಕರೀತಿದ್ದಾನೆ, ಎಲ್ಲವೂ ಅನುಕೂಲವಾಗುತ್ತದೆ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ದೇವರನ್ನು ಪ್ರೀತಿಸುವ ಹಿತ ಇದು ಎಂಥ ವಿಶೇಷವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಪ್ರೀತಿಸ್ತಾರೆ. ಅಯ್ಯೋ ನನ್ನ ಮಗ ನನ್ನ ಮಗಳು ಯಾವ ತೊಂದರೆಯಲ್ಲಿ ಇದ್ದಾರೆ ಎಂಬಂತ ಗಳಿಬಿಲಿ ನಾವಿರ್ಬೋದು, ಆದರೆ ದೇವರು ನನ್ನ ಮಗಳೇ ನೀನು ಭಯಪಡಬೇಡ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮನ್ನು ಯಾರು ಪ್ರೀತಿಸಲು ಇರಲು ಹೋದರೂ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಹೌದು, ನಾವು ಕರ್ತನನ್ನು ಪ್ರೀತಿಸಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ನಾವು ದೇವರನ್ನ ಪ್ರೀತಿಸ್ತಾ ಇದೀವಿ ಎಂಬುದು ಪ್ರಶ್ನೆ ಮಾಡ್ಕೊಳ್ಬೇಕು. ಹೌದು ಪ್ರೀತಿದ ಮಕ್ಕಳೇ, ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ಆದರೆ ನಾವು ಯಾವ ರೀತಿಯಲ್ಲಿ ಪೂರ್ಣ ಮನಸ್ಸಿಂದ ಪೂರ್ಣ ಹೃದಯದಿಂದ ದೇವರನ್ನ ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ ಎಂಬುದಂತ ಮನಸ್ಸು ನಮ್ಮಲ್ಲಿ ಇದೆಯಾ ಎಂಬುದು ಆಲೋಚನೆ ಮಾಡಿಕೊಳ್ಬೇಕು ಪ್ರೀತಿದೆ ಮಕ್ಕಳೇ. ಅದೇ ಮೊದಲನೇ ಕುರಿತ 16-22 ವಾಕ್ಯ ನೋಡೋದಾದ್ರೆ ಪ್ರೀತಿದ ಮಕ್ಕಳೇ, ಅಲ್ಲಿ ಹೇಗೆ ಹೇಳ್ತಾರೆ, ನಾವಾದರೂ ಕರ್ತನನ್ನು ಪ್ರೀತಿಸಿದ್ದರೆ ಅವನು ಶಾಪಗ್ರಸ್ತನಾಗಲಿ. ದೇವ್ರ ವಾಕ್ಯ ಹೇಳ್ತದೆ, ನಾವು ಯಾರಾದರೂ ದೇವರನ್ನ ಪ್ರೀತಿಸಲಿಲ್ಲದ್ರೆ ನಾವು ಶಾಪಗ್ರಸ್ತರ ಎಂಬುದಾಗಿ ಎಚ್ಚರಿಸ್ತಿದ್ದೀನಿ. ಹೌದು ಪ್ರೀತಿದೆ ಮಕ್ಕಳೇ, ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ದೇವ್ರೇ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನ, ನನ್ನ ಹೃದಯದಿಂದ ನನ್ನ ಒಳ್ಳೆ ಮನಸ್ಸಿಂದ ನಾನು ಪ್ರೀತಿಸ್ತಾ ಇದ್ದೀನ ಎಂಬಂತ ಪ್ರಶ್ನೆ ಮಾಡಿಕೊಳ್ಬೇಕು ಪ್ರೀತಿದೆ ಮಕ್ಕಳೇ. ಅನೇಕರು ಹೇಳ್ತಾರೆ, ಅಯ್ಯೋ ನಾನು ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ಹೇಳ್ಬೋದು, ಆದರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ನಾವು ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳನ್ನು ನೋಡಿದ್ರೆ ಅನೇಕ ಮನೆಗಳಲ್ಲಿ ಶಾಪ ಇದೆ, ರೋಗಗಳಿದೆ, ಆದರೆ ಅವರು ದೇವರನ್ನ ಪ್ರೀತಿಸ್ತಾ ಇಲ್ಲ. ಹಣ ಎಲ್ಲ ಇದೆ, ಅಯ್ಯೋ ನಾನು ವಿದ್ಯಾವಂತರಿದ್ದೀವಿ, ನಮ್ಗೆ ಏನು ಬೇಕಾದರೂ ಕೊಡು ಅಂತ ತಗೋಬೋದು ಎಂಬಂತ ಇರುತ್ತೆ. ಆದರೆ ದೇವ್ರು ಪ್ರೀತಿಸದೆ ನಾವು ಶಾಪ ತಗೊಳ್ಳೋದೆ. ದೇವ್ರೆ ಯಾವಾಗಲೂ ನಿನ್ನನ್ನೇ ಪ್ರೀತಿಸ್ತೀನಪ್ಪ, ನಿನ್ನ ಒಳ್ಳೆ ಮಾರ್ಗದಲ್ಲಿ ನಾನು ನಡಿತೀನಪ್ಪ ಅಂತ ಹೇಳುವಾಗ ದೇವ್ರ ಸಂತೋಷವುಳ್ಳನಾಗಿದ್ದಾನೆ ಪ್ರೀತಿದೆ ಮಕ್ಕಳೇ. ಹೌದು ಪ್ರೀತಿದೆ ಮಕ್ಕಳೇ, ದೇವ್ರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆತ ನನ್ನ ಮಗ ನನ್ನ ಮಗಳು ಶಾಪದಲ್ಲಿ ಇರದೆ ಅವಳನ್ನ ನಾನು ಪ್ರೀತಿಸ್ತೀನಿ ಎಂಬುದೇ ದೇವರ ಆಸೆ ಆಗಿದೆ ಪ್ರೀತಿದೆ ಮಕ್ಕಳೇ. ಆತನ ನಾವು ಯಾವಾಗಲೂ ಹಿಂಬಾಲಿಸಬೇಕೆಂಬುದೇ ಪೌಲ್ ಹೇಳ್ತಾರೆ ಪ್ರೀತಿದೆ ಮಕ್ಕಳೇ. ಅದೇ ದೇವರನ್ನು ಪ್ರೀತಿಸುವನು ಮೊಟ್ಟ ಮೊದಲಿಗೆ ಆತನನ್ನು ಪ್ರೀತಿಸಿ ಬೆಳಗಿನ ಜಾವದಲ್ಲಿ. ಹೌದು ಪ್ರೀತಿದೆ ಮಕ್ಕಳೇ, ನಾವು ಪ್ರೀತಿಸಬೇಕಾದ್ರೆ ಬೇಗ ಎದ್ದು ದೇವರೇ ನಿನ್ನನ್ನು ಪ್ರಾರ್ಥನೆಯಲ್ಲಿ ನಾನು ಕಾಲ ಕಳೆಯುವಂತೆ ಮಾಡು, ನಿನ್ನ ವಾಕ್ಯದಲ್ಲಿ ಕಾಲ ಕಳೆಯುವಂತೆ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತೇನೆ ಪ್ರೀತಿಯ ಮಕ್ಕಳಿಗೆ. ನಾವು ಯಾವುದಕ್ಕೂ ಚಿಂತೆ ಮಾಡದೆ ನಾವು ದೇವರಲ್ಲಿ ನಂಬಿಕೆಯನ್ನು ಜೀವಿಸಬೇಕು. ಆತನನ್ನೇ ಪ್ರೀತಿಸಿ ನಡೆಯುವಾಗ ನಿಶ್ಚಯವಾಗಿ ಮನೆಯಲ್ಲಿ ಶಾಂತಿ ಸಮಾಧಾನ ಸಿಗುತ್ತದೆ. ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಲ್ಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪ್ಗಳು ಈ ಹೊಸ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ, ನಿಮಗೆ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ನಿನ್ನನ್ನು ಪ್ರೀತಿಸುವಂತೆ ನೀನು ಸಹಾಯ ಮಾಡಪ್ಪ. ಎಷ್ಟೋ ಜನ ನಿನ್ನನ್ನು ಪ್ರೀತಿಸದೇ ಇದ್ದಾರೆ, ಆದರೆ ನಿನ್ನ ವಾಕ್ಯ ಹೇಳ್ತದಲ್ಲ, ನನ್ನನ್ನು ಪ್ರೀತಿಸಿರಿ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ಅಪ್ಪ. ಪೂರ್ಣ ಮನಸ್ಸಿಂದ ಪೂರ್ಣ ಪ್ರಾಣದಿಂದ ಪ್ರೀತಿಸುವಂತೆ ನೀನು ಸಹಾಯ ಮಾಡು ಅಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಆಶ್ವಾದಿಸು, ಅವರನ್ನು ನಿನ್ನ ಹೆಚ್ಚಾಗಿ ಪ್ರೀತಿಲಿ ನಿನ್ನ ಹೆಚ್ಚಾಗಿ ನಡೆಯುವಂತೆ ಸಹಾಯ ಮಾಡು. ಅವರೆಲ್ಲ ಸಮಸ್ಯೆಯನ್ನು ಬಿಡುಗಡೆ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಯುಳ್ಳ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.